ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮೀಶೋ ಡ್ರೆಸ್ಸಸ್ ಹಾಲ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಡ್ರೆಸ್ಸಸ್ಗಳನ್ನ ತೋರಿಸಿ. ಸೊ ಹಾಗಾಗಿ ಒಂದಷ್ಟು ಡ್ರೆಸ್ಸಸ್ಗಳನ್ನ ಆರ್ಡರ್ ಮಾಡಿದ್ದೆ. ಆಲ್ರೆಡಿ ಒಂದನ್ನ ವೇರ್ ಮಾಡಿದ್ದೀನಿ. ಇದನ್ನ ಪಾಪು ಬರ್ಡೇಗೆ ಹಾಕಕ್ಕೆ ಅಂತಾನೆ ತಗೊಂಡಿದ್ದು. ಟೆಂಪಲ್ಗೆ ಹಾಕೊಂಡು ಹೋಗಿದ್ದೆ. ನಂಗಂತೂ ಈ ತರ ಅನಾರ್ಕಲಿ ಡ್ರೆಸ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾರ್ಮಲ್ ಡ್ರೆಸ್ಸಸ್ಗಿಂತ ನಂಗೆ ಸ್ವಲ್ಪ ಫ್ರೀ ಆಗಿರ್ಬೇಕು, ಆ ತರ ಡ್ರೆಸ್ಗಳು ತುಂಬಾನೇ ಇಷ್ಟ. ಇದು ಸ್ಲೀವ್ಸ್ ಸ್ವಲ್ಪ ದೊಡ್ಡದಿದೆ, ಆಲ್ಟರ್ ಏನು ಮಾಡಿಲ್ಲ, ಬಟ್ ಇದೇ ತರನೇ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡಲ್ಲಿ ಫುಲ್ ವಿಡಿಯೋನು ನಾನು ಹಾಕ್ತೀನಿ. ಸೊ ನೋಡಿ ಹೇಗಿದೆ ಎಲ್ಲ ಡ್ರೆಸ್ಸಸ್ಗಳನ್ನ ಒಂದೊಂದೇ ತೋರಿಸ್ತೀನಿ. ಇದು ಫಸ್ಟ್ ಒನ್ ಕಾಟನ್ ಮೆಟೀರಿಯಲ್. ಸೈಜ್ ಬಂದು ಇದು ಎಮ್ಮೆ ಇದ್ದಿದ್ದು ಅನ್ಸುತ್ತೆ, ಎಸ್ ಮರ್ತೋಗಿದೆ. ನಾನು ನೋಡ್ಬಿಟ್ಟು ಮತ್ತೆ ಚೇಂಜ್ ಮಾಡಿದಾಗ ಹೇಳ್ತೀನಿ ಯಾವುದು ಅಂತ. ಅಂದ್ಬಿಟ್ಟು ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಲ್ಲ ಆಗ. ಫುಲ್ ಕಾಟನ್ ಮೆಟೀರಿಯಲ್, ಫುಲ್ ಸಾಫ್ಟ್ ಇದೆ. ಮತ್ತೆ ದುಪ್ಪಟ್ಟ ಕೂಡ ಅಷ್ಟೇ ಫುಲ್ ಲೆಂತ್ ಇದೆ. ಸೊ ಈ ತರ ಇಲ್ಲಿ ಏನೋ ಇದಕ್ಕೇನಂತಾರೆ ಆಲಿಯಾ ಕಟ್ ತರ ಇದೆ ಡಿಸೈನು. ಇಲ್ಲಿ ಫುಲ್ಲು ಫ್ರಿಲ್ಸ್ ಇದೆ. ಸ್ವಲ್ಪ ನೆಕ್ ಡೀಪ್ ಇತ್ತು ಅಂತ ಡೀಪ್ ಕವರ್ ಮಾಡಕ್ಕೆ ಅಂದ್ಬಿಟ್ಟು ಇದನ್ನ ಹಾಕಿದ್ದೀನಿ. ಇದನ್ನು ಕೂಡ ಮೀಶೋದಲ್ಲೇ ತಗೊಂಡಿರೋದು. ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೆಟ್ ಆಫ್ 3 ಬರುತ್ತೆ, ಬ್ಲ್ಯಾಕು, ವೈಟು ಮತ್ತೆ ಕ್ರೀಮ್ ಕಲರು. ಸೊ ಎಲ್ಲದಕ್ಕೂ ಇದನ್ನ ಹಾಕೋಬಹುದು. ಯಾವ್ದಾದ್ರು ಡ್ರೆಸ್ಗಳು ಲೆಂತ್ ಅಂದ್ರೆ ಡೀಪ್ ಜಾಸ್ತಿ ಇದೆ ಅಂತ ಎಲ್ಲ ಇದ್ದಾಗ. ನಾನು ಕುಳ್ಳುಗಿರೋದಕ್ಕೆ ಪ್ಯಾಂಟೇ ಕಾಣಿಸ್ತಾ ಇಲ್ಲ, ಇಷ್ಟೇ ಕಾಣಿಸ್ತಾ ಇದೆ. ಪ್ಯಾಂಟಲ್ಲೇ ಉದ್ದ ಇರ್ತಾರಲ್ಲ ಅವರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಸು. ನನಗೂ ಚೆನ್ನಾಗೇ ಕಾಣಿಸ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ಪ್ಯಾಂಟ್ ಮಾತ್ರ ಇಷ್ಟೇ ಕಾಣಿಸ್ತಾ ಇರೋದು. ಇದು ಡ್ರೆಸ್ಸೇ ತುಂಬ ಉದ್ದ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ. ಆಲ್ಮೋಸ್ಟ್ 1 2 3 4 5 ಡ್ರೆಸ್ಸು ಇದು ಸೇರಿ 6 ಡ್ರೆಸ್ಸು. ಇದನ್ನ ಇನ್ನೂ ಓಪನೇ ಮಾಡಿಲ್ಲ. ಊರಲ್ಲಿ ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ. ಅಲ್ಲಿಂದ ಬಂದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಂಡು ಮನೇಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅದನ್ನೆಲ್ಲ ತೆಗೆದು ವಾಷಿಗೆ ಹಾಕಿ ಮತ್ತೆ ಜೋಡಿಸಿಟ್ಟು ಅದೇ ಒಂಥರ ತಲೆನೋವಾಗಿತ್ತು. ಸೊ ಇದೆಲ್ಲ ಹಂಗೆ ಇಟ್ಟಿದ್ದೆ. ಪಾರ್ಸೆಲ್ ಬಂದಂಗೆ ಒಂಚೂರು ಟಚ್ಚು ಮಾಡಿರಲಿಲ್ಲ. ಇದೊಂದು ಮಾತ್ರ ಓಪನ್ ಮಾಡಿದ್ದೆ. ಇದು ನಂಗೆ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಓಪನ್ ಮಾಡಿದ್ದೆ. ಇದನ್ನ ವಿಡಿಯೋ ಮಾಡ್ತೀನಲ್ಲ ಆವಾಗಲೇ ಓಪನ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಒಂದೊಂದೇ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಡ್ರೆಸ್ಸಸ್ಗಳಂತ. ತುಂಬ ಅಫೋರ್ಡಬಲ್ ಇದೆ ಎಲ್ಲ ಡ್ರೆಸ್ಗಳು ಅಷ್ಟೇ, ನೀವೇ ನಂಬಲ್ಲ ಪ್ರೈಸ್ನ. ಸೊ ನಿಮಗೆ ಒಂದೊಂದು ಡ್ರೆಸ್ಸಿದ್ದು ಪ್ರೈಸ್ನ ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಂತ ಅಂದ್ಬಿಟ್ಟು. ಒಂದೊಂದೇ ತೋರಿಸ್ಬೇಕಾದ್ರೆ ನನಗೆ ಮರ್ತೋಗಿದೆ. ಇವಾಗ ಆರ್ಡರ್ ಮಾಡಿರೋದು ನಾನು ನೋಡಿಬಿಟ್ಟು ನಾನು ನಿಮಗೆ ಸೈಡಲ್ಲಿ ಮೇಲೆ ಹಾಕಿರ್ತೀನಿ. ನಂಗೆ ಇವಾಗ ಹೇಳೋಕ್ಕೆ ಅದನ್ನ ಓಪನ್ ಮಾಡಿನೇ ಹೇಳಬೇಕು. ಸೊ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಪ್ರೈಸ್ ನೋಡಿಬಿಟ್ಟು ಅಲ್ಲೇ ಮೆನ್ಷನ್ ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಸೊ ಸೆಕೆಂಡ್ ಒನ್ ಇದು ಕಾಟನ್ದು. ನಂಗೆ ಈ ಥರ ಪ್ಯಾಕ್ ಎಲ್ಲ ಓಪನ್ ಮಾಡೋದಂದ್ರೆ, ಕೊರಿಯರ್ ಬಂದಿರುತ್ತಲ್ಲ ಅದನ್ನೆಲ್ಲ ಓಪನ್ ಮಾಡೋದಂದ್ರೆ ಸಖತ್ ಇಷ್ಟ. ಈ ಸಲ ಎಲ್ಲ ಸೆಟ್ಸ್ ತರಿಸಿದ್ದೀನಿ, ಅಂದರೆ ಕುರ್ತಾ, ಪ್ಯಾಂಟ್, ದುಪ್ಪಟ್ಟ 3 ಇರೋಂಥದ್ದು. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಪ್ಯೂರ್ ಕಾಟನ್ ಏನಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ, ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡ್ರೆಸ್ಸು. ತುಂಬ ಡಾರ್ಕ್ ಆಗಿ ಚೆನ್ನಾಗಿದೆ. ದುಪ್ಪಟ್ಟನೂ ಅಷ್ಟೇ, ಲೆಂತ್ ನೋಡಿ ಎಷ್ಟು ಉದ್ದ ಇದೆ ಅಂತ. ಎಲ್ಲಾದ್ರೂ ಫಂಕ್ಷನ್ಸು, ದೇವಸ್ಥಾನ ಅಲ್ಲಿಗೆಲ್ಲ ಹೋಗಬೇಕು ಅಂತ ಅಂದಾಗ ಈ ಥರ ಸಿಂಪಲ್ ಆಗಿರೋ ಡ್ರೆಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಅಂತೂ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ಬರೀ ಕುರ್ತಾನೇ ಹಾಕಬೇಕಾಗಿತ್ತು. ಕುರ್ತಾ ಡ್ರೆಸ್ಗಳು ಬರೀ ಫ್ರೈಡೇ ಮಾತ್ರ ಜೀನ್ಸ್ ಆ ಥರದ್ದು ಅಲೋ ಮಾಡ್ತಾಯಿದ್ದೆ. ಅಂದರೆ ಲಾಸ್ಟ್ ವರ್ಕ್ ಮಾಡ್ತಾ ಇದ್ನಲ್ಲ ಆ ಕಂಪ್ನಿಲಿ. ಇನ್ನು 2 ಕಂಪ್ನಿ MNC ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಥರ ಎಲ್ಲ ಏನೂ ಇರಲಿಲ್ಲ, ಯಾವ್ದು ಬೇಕಾದರೂ ಹಾಕ್ಬೋದಾಗಿತ್ತು. ಬಟ್ ಲಾಸ್ಟ್ ಕಂಪ್ನಿಯಲ್ಲಿ ಬರೀ ಕುರ್ತಾಗಳನ್ನೇ ತೊಗೊಂಡಿದ್ದೆ. ಅದೆಲ್ಲ ಇವಾಗ ಒಂಥರ ಓಲ್ಡ್ ಸ್ಟೈಲ್ ಥರ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಡ್ರೆಸ್ಗಳನ್ನೆಲ್ಲ ಈ ಥರ ಚೆನ್ನಾಗಿರೋ ಡ್ರೆಸ್ಗಳನ್ನ ತೊಗೊಳ್ತಾ ಇದ್ದೀನಿ ಅಷ್ಟೇ. ಈ ಥರ ಕಂಪ್ಲೀಟ್ ಸೆಟ್ ಇರುತ್ತಲ್ಲ, ಕುರ್ತಾ, ಪ್ಯಾಂಟ್, ದುಪ್ಪಟ್ಟ, ಆ ಥರ ಡ್ರೆಸ್ಗಳೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಪ್ಯಾಂಟ್ ಕೂಡ ಅಷ್ಟೇ ತುಂಬ ಫಿಟ್ಟಾಗಿ ಚೆನ್ನಾಗಿದೆ. ಡ್ರೆಸ್ಸು ಅಷ್ಟೇ, ನಾನೇನು ಆಲ್ಟ್ರೇನು ಮಾಡಿಸಿಲ್ಲ, ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕಷ್ಟೇ. ಇನ್ನು ನಂಗೆ ಈ ಥರ ನಿಮಗೆ ಗೊತ್ತಿರಂಗೆ ನನ್ನ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನನಗೆ ಈ ಥರ ಫಿಟ್ಟಿಂಗ್ ಆ ಥರ ಡ್ರೆಸ್ಗಳೆಲ್ಲ ಇಷ್ಟ ಆಗಲ್ಲ. ಸೊ ಈ ಥರ ಇದ್ರೇ ಇಷ್ಟ. ಸೊ ಇದಕ್ಕೂ ಕೂಡ ಇಲ್ಲಿ ಬಾರ್ಡರ್ ಇದೆ ದುಪ್ಪಟ್ಟಕ್ಕೆ. ಸೈಡಲ್ಲಿ ಫುಲ್ ವಿಡಿಯೋ ಬರ್ತಾಯಿದೆ ನೋಡಿ.
ಸೊ ನಿಮಗೆ ಯಾರಿಗಾದ್ರೂ ಡ್ರೆಸ್ಗಳು ಇಷ್ಟ ಆದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ. ಮತ್ತು ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಎಲ್ಲ ಲಿಂಕ್ಸ್ಗಳನ್ನೂ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ಥರ್ಡ್ ಒನ್ನು. ಈ ಡ್ರೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಒಂಥರ ಐ ಕ್ಯಾಚಿಂಗ್ ಕಲರ್ ಅಂತಲೇ ಹೇಳ್ಬೋದು. ಇದು ಒಂಥರ ಯಾವ ಕಲರ್ ಇದು, ಗ್ರೀನು ಅಲ್ಲ ಯೆಲ್ಲೋನು ಅಲ್ಲ, ಆ ಥರ ಅನಿಸ್ತಾ ಇದೆ ನನಗೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ದುಪ್ಪಟ್ಟ ಕೊಟ್ಟಿದ್ದಾರೆ, ಪಿಂಕ್ ಕಲರು. ಫುಲ್ ಪ್ಯಾಂಟ್ ಕೂಡ ಅಷ್ಟೇ ಇದೇ ಕಲರ್ ಬರುತ್ತೆ, ಗ್ರೀನ್ ಕಲರೇ. ಸೊ ಇಲ್ಲಿ ಸ್ವಲ್ಪ ವರ್ಕ್ ಇದೆ, ಸೈಡಲ್ಲಿ ಫುಲ್ ವಿಡಿಯೋ ಬರ್ತಾ ಇದೆ, ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಹೀಗಿದೆ ಈ ಡ್ರೆಸ್. ಪ್ರೈಸ್ ಎಲ್ಲ ಮೇಲೆ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಫಿಟ್ಟಿಂಗು ಅಷ್ಟೇ ಎಲ್ಲ ಕರೆಕ್ಟಾಗಿದೆ ಫಿಟ್ಟಿಂಗ್. ನೋಡಿ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ನನ್ನ ಸೆಲೆಕ್ಷನ್ನು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ತುಂಬ ಜನ ಹೇಳ್ತಾ ಇರ್ತೀರ ತಗೊಂಡ್ವಿ ಅಕ್ಕ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಅಂದ್ಬಿಟ್ಟು. ನಾನು ಹೆಂಗೆ ಅಂತಂದರೆ ರಿವ್ಯೂಸ್ ಎಲ್ಲ ನೋಡಿ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ, ಯಾರಾದರೂ ಚೆನ್ನಾಗಿಲ್ಲ ಅಂತ ಹಾಕಿದರೆ ನಾನು ತಗೊಳ್ಳೋದೇ ಇಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ಹಾಕಿರ್ತಾರಲ್ಲ ಅದನ್ನು ನೋಡ್ತೀನಿ. ಮತ್ತು ಫೋಟೋಸ್ ಯಾರು ವೇರ್ ಮಾಡಿ ಹಾಕಿರ್ತಾರಲ್ಲ ರಿವ್ಯೂಸಲ್ಲಿ, ಅದನ್ನು ನೋಡಿ ಆಮೇಲಿಂದ ನಾನು ಪರ್ಚೇಸ್ ಮಾಡೋದು. ಆಮೇಲಿಂದ ಬಂದಮೇಲೂ ಅದೇನಾದ್ರು ಚೆನ್ನಾಗಿಲ್ಲ ಅಂತಂದರೆ ನಾನು ಅದು ನಿಮ್ಗೆ ರೆಫರೇ ಮಾಡೋಕ್ಕೆ ಹೋಗಲ್ಲ. ಏನಾದ್ರು ನನಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ನಾನು ವೀಡಿಯೋಸ್ನ ಮಾಡೋದು. ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ. ನಮ್ಮನೇಲಿ ಪಾರ್ಸಲ್ ತರಿಸಿ ಬರೀ ಪಾರ್ಸಲ್ಗಳ ಕವರೇ ಇರುತ್ತೆ ಯಾವಾಗ ನೋಡಿದ್ರು. ಇವಾಗ ಏನಂದರೆ ಕಸ ಎಸೆಯೋಕ್ಕೆ ಯೂಸ್ ಆಗ್ತಾ ಇದೆ ಈ ಪಾರ್ಸಲ್ ಬರೋ ಕವರ್ಗಳೆಲ್ಲ. ಅದಕ್ಕೆ ಎಕ್ಸ್ಟ್ರಾ ಕವರ್ ತಗೊಳ್ಳಂಗಿಲ್ಲ, ಇದೇ ಕವರೇ ಆಗುತ್ತೆ. ಜಾಸ್ತಿ ಕಸನೂ ಏನೂ ಇರಲ್ಲ. ಇದಂತೂ ಚೆನ್ನಾಗಿದೆ ಕಲರ್, ವಾವ್ ಪರ್ಪಲ್. ಮುಂಚೆ ಎಲ್ಲ ಏನಾಗ್ತಾಯಿತ್ತು ಅಂದರೆ ಸ್ಯಾರೀಸ್, ಯಾವ ಸ್ಯಾರೀಸ್ ತಗೊಂಡ್ರು ಸಿಲ್ಕ್ ಸ್ಯಾರೀಸು ಬರೀ ಪಿಂಕ್ ಅಂತ, ಬ್ಲೌಸ್ ಪಿಂಕ್ ಎಲ್ಲ ತೊಗೊಂಡು, ಯಾವ ಕಲರ್ ತೊಗೊಂಡ್ರು ಬ್ಲೌಸ್ ಪಿಂಕ್ ಕಲರ್. ಇವಾಗ ಬರೀ ಪರ್ಪಲ್, ಯಾವ್ದು ತೊಗೊಂಡ್ರು ಬರೀ ಪರ್ಪಲ್ಲೇ ಇರುತ್ತೆ. ನನಗೆ ಎಲ್ಲ ಸ್ಯಾರೀಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಪರ್ಪಲ್ಲೇ ಬಂದುಬಿಡುತ್ತಾ. ಎಷ್ಟು ಅಂತ ಪರ್ಪಲ್ ಬ್ಲೌಸ್ ಹೊಲ್ಸೋದು, ಒಂಚೂರು ಕಲರ್ ಒಂಚೂರು ಚೇಂಜ್ ಇರುತ್ತೆ, ಅದನ್ನು ಹಾಕ್ಕೊಳ್ಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ, ಹಂಗಾಗುತ್ತೆ, ಹೊಲಿಸ್ಲೇಬೇಕು. ಸೀರಿಯಸ್ಲಿ ನಂಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಕಲರ್ ಜೊತೆಗೆ ಈ ಡ್ರೆಸ್ಸು ಅಷ್ಟೇ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇ ಮಿರರಲ್ಲಿ ಹೋಗಿ ನೋಡ್ಕೊತಾ ಇದ್ದೀನಿ. ಸೊ ಮಾತಾಡ್ಬೇಕಾದ್ರೆ ಒಂದೊಂದು ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೆ, ಸಾರಿ, ಹೊಟ್ಟೆಗೆ ಹಾಕೋಬಿಡ್ತೀನಿ. ಸೊ ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು, ಸಖತ್ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ. ಕಾಂಬಿನೇಷನ್ ವೈಟ್ ಆ್ಯಂಡ್ ಪರ್ಪಲ್ಲು. ವೈಟ್ ಸ್ವಲ್ಪ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಸ್ಲೀವ್ಸಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಸುಮ್ಮನೆ ಡವ್ ಮಾಡ್ತಾ ಇದ್ದೀನಿ ಅನ್ಕೋಬಿಟ್ಟು ಡವ್ ಮಾಡ್ತಾ ಇಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಡವ್ ಮಾಡ್ತಾರಲ್ಲ, ವಾವ್ ತಿಕ್ಕಿದ ತಕ್ಷಣ ಕೊಳೆ ಹೋಗುತ್ತೆ ಈ ವಾವ್ ಅಂತ. ನಾನು ಎಷ್ಟೊಂದು ಕೊಲಾಬ್ರೇಷನ್ ಬಂದಾಗ ಮಾಡಿರ್ತೀನಿ ಅದೇ ಥರ ಡವ್ಗಳು. ಬಟ್ ಇದು ಡವ್ ಅಲ್ಲ, ಇದು ಸೀರಿಯಸ್ ಆಗಿ ಹೇಳ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಸೊ ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ, ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ ಎಲ್ಲ ಒಂದೇ ಕಲರು. ಟಾಪಲ್ಲಿ ಮಾತ್ರ ವೈಟ್ ಕಲರ್ ಈ ಥರ ಡಿಸೈನ್ ಇದೆ, ಮತ್ತು ಸ್ಲೀವ್ಸಲ್ಲಿ ಡಿಸೈನ್ ಇದೆ ಅಷ್ಟೇ. ಪ್ಯಾಂಟ್ ಫುಲ್ಲು ಪ್ಲೇನ್ ಬರುತ್ತೆ. ಇನ್ನು ದುಪ್ಪಟ್ಟನೂ ಅಷ್ಟೇ ಸಾಫ್ಟಾಗಿ, ಲೆಂತ್ ಕೂಡ ಇದೆ ದುಪ್ಪಟ್ಟದಲ್ಲೂ. ದುಪ್ಪಟ್ಟದಲ್ಲಿ ಈ ಥರ ಸ್ವಲ್ಪ ಬಾರ್ಡರಿಗೆ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಡ್ರೆಸ್ಸು, ಡಿಫ್ರೆಂಟಾಗಿದೆ. ಇದು ಒಂಥರ ಸ್ಲೀವ್ಸು ನೋಡಿ ನಿಮಗೆ ಡಿಫ್ರೆಂಟಾಗಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ಅಷ್ಟೇ ಸೀಕ್ವೆನ್ಸ್ ವರ್ಕ್ ಇದೆ, ವೆಲ್ವೆಟ್ ಮೇಲೆ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ಇದಕ್ಕೆ ದುಪ್ಪಟ್ಟ ಇಲ್ಲ, ಪ್ಯಾಂಟ್ ಮತ್ತು ಟಾಪ್ ಅಷ್ಟೇ. ಸೈಡಲ್ಲಿ ಫುಲ್ ವಿಡಿಯೋ ಬರ್ತಾಯಿದೆ, ನೀವು ನೋಡ್ಬೋದು. ನನಗೆ ಈ ಡ್ರೆಸ್ಸು ಕೂಡ ತುಂಬ ಇಷ್ಟ ಆಯಿತು, ಯಾಕಂದರೆ ಡಿಫ್ರೆಂಟಾಗಿದೆಯಲ್ಲ ಸ್ಲೀವ್ಸ್ ಎಲ್ಲ, ಹಾಗಾಗಿ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇನ್ನು ಒಂದು ಡ್ರೆಸ್ ಇದೆ ಅಷ್ಟೇ. ಇದು ಕೂಡ ಆಲ್ಮೋಸ್ಟ್ ಸೇಮ್ ಕಲರ್, ಸ್ವಲ್ಪ ಲೈಟ್ ಕಲರ್ ಇದೆ ಅಷ್ಟೇ. ವೇರ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ದುಪ್ಪಟ್ಟದಲ್ಲಿ ಬಾರ್ಡರ್ಗೆ ಈ ಥರ ಇದೆ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ.
ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಸ್ವಲ್ಪ ಬಾರ್ಡರ್ ಥರ ಏನೋ ಡಿಸೈನ್ ಮಾಡಿದ್ದಾರೆ. ಈ ಡ್ರೆಸ್ಸು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ತೋರಿಸಿದ ಅಷ್ಟು ಡ್ರೆಸ್ಗಳು ಕೂಡ ಕ್ವಾಲಿಟಿ 10/10. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಸ್ಟಾರ್ಟಿಂಗ್ ಕೂಲು ಚೆನ್ನಾಗಿತ್ತು, ಎಲ್ಲ ಡ್ರೆಸ್ ಹಾಕಿ ಹುಚ್ಚಿ ಥರ ಆಗೋಗ್ಬಿಡ್ತೀನಿ. ಸೊ ಎಲ್ಲಾದರೂ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮ್ಗೆ ಯಾವ್ದಾದ್ರೂ ಬೇಕು ಅಂತ ಅಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲಾಟ್ಸ್ ಆಫ್ ಲವ್.